ಫ್ಲಿಪ್ಕಾರ್ಟಲ್ಲಿ ಬುಕ್ ಆಗಿರುವಂತಹ ಆರ್ಡರ್ನ ಹೇಗೆ ಕ್ಯಾನ್ಸಲ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸ್ತು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ನೀವೇನಾದರೂ ಫ್ಲಿಪ್ಕಾರ್ಟಲ್ಲಿ ಏನಾದರೂ ಬುಕ್ ಮಾಡ್ಕೊಂಡಿದ್ದೀರಾ, ಸೊ ಅದು ಬೇಡ ಅನಿಸಿದ್ರೆ ಅಥವಾ ಅದು ಬರೋದು ಸ್ವಲ್ಪ ಡಿಲೇ ಆಯಿತು ಆಗಿದ್ದಾಗ ನೀವೇನು ಅನ್ಕೊಂತೀರಾ, ಸೊ ಅದನ್ನ ಇದು ಕ್ಯಾನ್ಸಲ್ ಮಾಡೋದು ಬೆಟರ್ ಅಂತ ಅನ್ಕೊಂತೀರಾ, ಅಥವಾ ನೀವು ಅದೇ ಐಟಮ್ನ ಬೇರೆ ಅಂಗಡಿలో ಎಲ್ಲಾದರೂ ಪರ್ಚೇಸ್ ಮಾಡ್ತೀರಾ, ಸೊ ಅದು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಇದನ್ನು ಬುಕ್ ಮಾಡಿರ್ತೀರಾ, ಸೊ ಇದನ್ನು ಕ್ಯಾನ್ಸಲ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತೀರಾ. ಸೊ ಅದನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಫ್ಲಿಪ್ಕಾರ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಐಟಮ್ ಕೂಡ ಓಪನ್ ಆಗುತ್ತೆ. ಮೀನ್ಸ್ ನೀವು ಪರ್ಚೇಸ್ ಮಾಡುವಂತಹ ಎಲ್ಲ ಐಟಮ್ಸು ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಈಗ ನೀವು ಬುಕ್ ಆಗಿರುವಂತಹ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕಂದ್ರೆ ಕಾಣ್ತಾ ಇರ್ಬೋದು ಕೆಳಗಡೆ ಹೋಮ್, ಪ್ಲೇ ಮತ್ತು ಕೆಟಗರೀಸ್, ಅಕೌಂಟ್ ಅಂತ ಇದೆ. ಸೊ ಈಗ ನೀವು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಆರ್ಡರ್ಸ್ ಅಂತ ಇದೆ. ಅಂದರೆ ನಾವು ಆರ್ಡರ್ ಮಾಡಿರುವಂತಹ ಎಲ್ಲ ಐಟಮು ಇಲ್ಲಿ ಬಂದು ಕುತ್ಕೊಂಡಿರುತ್ತೆ. ಜಸ್ಟ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಯಾವ ಒಂದು ಐಟಮ್ನ ನೀವು ಆರ್ಡರ್ ಮಾಡಿರ್ತೀರೋ ಸೊ ಆ ಒಂದು ಐಟಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಡೆಲಿವರಿ ಎಕ್ಸ್ಪೆಕ್ಟೆಡ್ ಬೈ ಫ್ರೈಡೇ ಫೆಬ್ರವರಿ 14th ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಆರ್ಡರ್ ಕನ್ಫರ್ಮ್ ಆಗಿದೆ ಮತ್ತು ಶಿಪ್ಡ್ ಕೂಡ ಆಗಿದೆ. ಸೊ ಡೆಲಿವರಿ ಮಾತ್ರ ಆಗಿಲ್ಲ. ಸೊ ಈ ಥರ ಇದ್ದಾಗ ಮಾತ್ರ ನಾವು ಆರ್ಡರ್ನ ಕ್ಯಾನ್ಸಲ್ ಮಾಡ್ಬೋದು. ಯಾಕಂದರೆ ಡೆಲಿವರಿ ಆಗಿಲ್ಲ ಅಲ್ವಾ, ಜಸ್ಟ್ ಶಿಪ್ಡ್ ಆಗಿದೆ. ಸೊ ನಿಮಗೆ ಕಾಣ್ತಾ ಇರೋದು ಕೆಳಗಡೆ ಎಡಿಟ್ ಆರ್ಡರ್ ಅಂತ ಇದೆ. ಸೊ ಎಡಿಟ್ ಆರ್ಡರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಎಡಿಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಾಟ್ ಡು ಯು ನೀಡ್ ಹೆಲ್ಪ್ ವಿತ್ ಅಂತ ಇದೆ. ಜಸ್ಟ್ ನಿಮಗೆ ಕೆಳಗಡೆ ಕಾಣ್ತಾ ಇರ್ಬೋದು ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ ಐ ವಾಂಟ್ ಟು ಚೇಂಜ್ ಮೈ ಫೋನ್ ನಂಬರ್ ಅಂತ, ಮತ್ತು ಕೆಳಗಡೆ ಐ ವಾಂಟ್ ಟು ಚೇಂಜ್ ದಿ ಡೆಲಿವರಿ ಅಡ್ರೆಸ್ ಅಂತ, ಮತ್ತು ಕೆಳಗಡೆ ಐ ವಾಂಟ್ ಟು ಚೇಂಜ್ ದ ಡೆಲಿವರಿ ಡೇಟ್ ಅಂತ, ಮತ್ತು ಕೆಳಗಡೆ ಐ ವಾಂಟ್ ಟು ಕ್ಯಾನ್ಸಲ್ ಮೈ ಆರ್ಡರ್ ಅಂತ. ಸೊ ನೀವು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಬೇಕಂದ್ರೆ ಐ ವಾಂಟ್ ಟು ಕ್ಯಾನ್ಸಲ್ ಮೈ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಯು ಸೇವ್ಡ್ 373 ಆನ್ ದಿಸ್ ಪ್ರಾಡಕ್ಟ್ ಅಂತ ಇದೆ. ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಾಣ್ತಾ ಇರ್ಬೋದು ಜಸ್ಟ್ ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ನೀವು ಯಾವುದು ಸೂಟ್ ಆಗುತ್ತೋ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಮೈ ರೀಸನ್ ಆರ್ ನಾಟ್ ಲಿಸ್ಟೆಡ್ ಇಯರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಕಾಣ್ತಾ ಇರೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಐ ಡೋಂಟ್ ವಾಂಟ್ ಅಂತ ಹಾಕಿ, ಏನಾದರೂ ಹಾಕಿ ನಿಮಗೆ ಅನಿಸಿಕೆ ಒಟ್ಟು, ಓಕೆನಾ? ಐ ಡೋಂಟ್ ವಾಂಟ್ ಅಂತ ಹಾಕಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? ಸಬ್ಮಿಟ್ ರಿಕ್ವೆಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಕ್ಯಾನ್ಸಲೇಷನ್ ಕನ್ಫರ್ಮ್ಡ್ ಅಂತ ಬಂತು, ಓಕೆನಾ? ಕಂಪ್ಲೀಟಾಗಿ ಈಗ ಕ್ಯಾನ್ಸಲ್ ಆಯಿತು, ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿದೆ. ರೆಡ್ ಕಲರ್ ಬಂತು ನೋಡಿ, ಕ್ಯಾನ್ಸಲ್ಡ್ ಟುಡೇ ಫೆಬ್ರವರಿ 11 ಅಂತ. ಸೊ ಈ ರೀತಿಯಾಗಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರುವಂತಹ ಪ್ರಾಡಕ್ಟನ್ನು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.